ಗದಗ ಬೆಟಗೇರಿ ನಗರಸಭೆ ಮೂವರು ಸದಸ್ಯರು ಅನರ್ಹಗೊಂಡಿದ್ದಾರೆ. ಅಮಾನತು ಆದೇಶ ಹೊರಡಿಸಿದ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಆಸ್ತಿ ಲೀಸ್ಗಾಗಿ ನಕಲಿ ಟರಾವರ್ನ ತಯಾರಿಸಿ ಪ್ರಕರಣ ಸಂಬಂಧ ಅಮಾನತಾಗಿರೋದು. ನಕಲಿ ಅರ್ಜಿಯನ್ನ ಹಾಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ನಕಲಿ ಸೃಷ್ಟಿಯಾಗಿತ್ತು. ಹೀಗಾಗಿ ಮಾಜಿ ಅಧ್ಯಕ್ಷೆ ಉಷಾ ದಾಸರ್ ಹಾಗೂ ಸದಸ್ಯ ಅನಿಲ್ ಅಬ್ಬಿಗೇರಿ, ಗುಳಪ್ಪ ಮುಷಿಗೇರಿ ಸದಸ್ಯತ್ವ ಅಮಾನತುಗೊಂಡಿದೆ. ಆಸ್ತಿ ಲೀಸ್ಗಾಗಿ ನಕಲಿ ಟರಾವನ್ನ ಸೃಷ್ಟಿ ಮಾಡಿಕೊಂಡಿದ್ದಂಥ ಇವರು ಸದಸ್ಯರೇನಿದ್ದಾರೆ ಈಗ ಅನರ್ಹಗೊಂಡಿರೋದು. 2023-24 ಅವಧಿಯ ದಾಖಲೆಯನ್ನ ಸೃಷ್ಟಿಸಿದ್ದ ಬಗ್ಗೆ ದೂರು ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಇವರ ಸದಸ್ಯತ್ವ ಏನಿದೆ ಅನರ್ಹಗೊಂಡಿದೆ. ನಕಲಿ ದಾಖಲೆ ಸೃಷ್ಟಿಸಿ ಲೀಸ್ ನೀಡಿರುವಂತಹ ಹುನ್ನಾರದ ಬಗ್ಗೆ ಆರೋಪ ಕೇಳಿಬಂದಿತ್ತು. ಅಂದಿನ ಪೌರಾಯುಕ್ತ ಪ್ರಶಾಂತ್ ವರಗಪ್ಪನವರ್ ಅವರಿಂದ ದೂರು ದಾಖಲಾಗಿತ್ತು. ಆಗಸ್ಟ್ 15, 2024 ಬೆಟಗೇರಿ ಬಡಾವಣೆ ಠಾಣೆಯಲ್ಲಿ ದೂರನ್ನ ಕೊಡಲಾಗಿತ್ತು. ಈ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಹೀಗಾಗಿ ಇವರ ಸದಸ್ಯತ್ವ ಅನರ್ಹಗೊಂಡಿದೆ. ಈ ಮಧ್ಯೆ ಮೂವರ ಅಮಾನತು ಮಾಡಿ ಈಗ ಪ್ರಾದೇಶಿಕ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ. ಅನರ್ಹಗೊಂಡಿರುವಂತಹ ಸದಸ್ಯರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಉಷಾ ದಾಸರ್ ಹಾಗೂ ಅನಿಲ್ ಅಬ್ಬಿಗೇರಿ ಮತ್ತೆ ಗುಳಪ್ಪ ಮುಷಿಗೇರಿ ಇವರು ಮೂವರ ಸದಸ್ಯತ್ವ ಕೂಡ ಅಮಾನತಾಗಿದೆ. ಗದಗ ಬೆಟಗೇರಿ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿಗಳು ಇವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಲೀಸ್ಗೆ ನೀಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಅಂದಿನ ಪೌರಾಯುಕ್ತ ಏನಿದ್ದಾರೆ ಅವರು ಕಂಪ್ಲೇಂಟ್ ಮಾಡಿದ್ರು. ಅದರ ಆಧಾರದ ಮೇಲೆ ಪೊಲೀಸರು ತನಿಖೆ ಕೂಡ ಮಾಡಿದ್ರು. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಹೀಗಾಗಿ ಪ್ರಾದೇಶಿಕ ಆಯುಕ್ತರೇನಿದ್ದಾರೆ ಇವರು 3 ಜನರ ಸದಸ್ಯತ್ವವನ್ನು ಕೂಡ ಈಗ ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸಿರೋದು.